ಇದಿಷ್ಟು ಯಡಿಯೂರಪ್ಪ ಅವರಿಗೆ ಸಂಬಂಧಪಟ್ಟ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತ ಮಾಹಿತಿ. ಇನ್ನೂ ಒಂದು ಪ್ರಮುಖ ಕೇಸ್ ಇವತ್ತು ಹೈಕೋರ್ಟ್ನಲ್ಲಿ ಬಂದಿತ್ತು. ಅದು ಇದೀಗ ಬಂದ ಸುದ್ದಿ ನೋಡೋಣ. ಇನ್ನು ದೇವೇಗೌಡ ಅವರ ಪುತ್ರ ಬಾಲಕೃಷ್ಣೇಗೌಡರಿಗೂ ರಿಲೀಫ್ ಸಿಕ್ಕಿದೆ. ಬಾಲಕೃಷ್ಣೇಗೌಡ ವಿರುದ್ಧದ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರ ಬಾಲಕೃಷ್ಣೇಗೌಡರಿಗೂ ಜೀವದಾನ ಸಿಕ್ಕಿದೆ. ಬಾಲಕೃಷ್ಣೇಗೌಡ ವಿರುದ್ಧದ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆಗೆ ತಡೆ ನೀಡುವಂತೆ ಕೋರಿ ಬಾಲಕೃಷ್ಣೇಗೌಡ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಂದು ತೀರ್ಪು ಪ್ರಕಟಿಸಿದೆ. 2005ರಲ್ಲಿ ಬಾಲಕೃಷ್ಣೇಗೌಡ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ. ಆದರೆ ಅಕ್ರಮ ಆಸ್ತಿ ಸಂಪಾದಿಸಿದ್ದಾರೆ ಎಂಬ ಆರೋಪದ ಮೇಲೆ 6 ವರ್ಷಗಳ ನಂತರ ದೂರು ದಾಖಲಿಸಲಾಗಿದೆ. ಇದು ರಾಜಕೀಯ ಪ್ರೇರಿತ ಹಾಗೂ ದುರುದ್ದೇಶಪೂರಿತ ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಅಭಿಪ್ರಾಯಪಟ್ಟಿದೆ. ಈ ಅಂಶಗಳನ್ನೇ ಮುಂದಿಟ್ಟುಕೊಂಡು ಬಾಲಕೃಷ್ಣೇಗೌಡ ವಿರುದ್ಧದ ತನಿಖೆಗೆ 8 ವಾರಗಳ ತಡೆಯಾಜ್ಞೆ ನೀಡಿದೆ. ಕೆಎಎಸ್ ಅಧಿಕಾರಿಯಾಗಿದ್ದ ಬಾಲಕೃಷ್ಣೇಗೌಡ ಸ್ವಯಂ ನಿವೃತ್ತಿ ಪಡೆದು 10 ವರ್ಷಗಳಲ್ಲಿ 500 ಕೋಟಿ ರೂಪಾಯಿ ಆಸ್ತಿ ಗಳಿಸಿದ್ದಾರೆ ಎಂದು ಬಾಲಕೃಷ್ಣ ಎಂಬುವರು ಲೋಕಾಯುಕ್ತ ಕೋರ್ಟ್ನಲ್ಲಿ ಖಾಸಗಿ ದೂರು ಸಲ್ಲಿಸಿದರು. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಮತ್ತೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈಗ ಬಾಲಕೃಷ್ಣೇಗೌಡ ಪ್ರಕರಣದಲ್ಲಿ ತನಿಖೆಗೆ ತಡೆಯಾಜ್ಞೆ ನೀಡಿದೆ ಹೈಕೋರ್ಟ್. ಇಲ್ಲೇನೇನು ಅಬ್ಸರ್ವ್ ಮಾಡಿದೆ ಹೈಕೋರ್ಟ್, ಏನು ಹೇಳಿದೆ ಇವತ್ತು? ಈ ಹಿಂದೆ ಅವರು ಫೈಲ್ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಮಧ್ಯಂತರ ತಡೆ ಕೋರಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ನಡೆಸುತ್ತಿರುವಂತಹ ಒಂದು ವಿಚಾರಣೆ ಹಾಗೂ ಲೋಕಾಯುಕ್ತ ಪೊಲೀಸರು ಫೈಲ್ ಮಾಡಿರುವಂತಹ ಎಫ್ಐಆರ್ ಅನ್ನ ರದ್ದು ಕೊಡಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಒಂದು ಅರ್ಜಿಗಳಿಗೆ ಮಧ್ಯಂತರ ತಡೆ ನೀಡಿ ಅನ್ನುವಂತಹ ಒಂದು ಮನವಿಯನ್ನ ಅವರು ಹೈಕೋರ್ಟ್ ನಲ್ಲಿ ಸಲ್ಲಿಸಿದ್ರು. ಆ ಒಂದು ಮನವಿಯನ್ನ ಪರಿಗಣಿಸಿದಂತಹ ನ್ಯಾಯಾಲಯ ಇಂದು ಅವರಿಗೆ ಮಧ್ಯಂತರ ಆದೇಶವನ್ನ ನೀಡಿದೆ. ಆ ಮಧ್ಯಂತರ ಆದೇಶದಲ್ಲಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ನಡೆಸುತ್ತಿರುವಂತಹ ಒಂದು ವಿಚಾರಣೆಗೆ ಮಧ್ಯಂತರ ತಡೆ ಅಂತ ಹೇಳ್ಬೋದು. ಇದು ಸುಮಾರು 8 ವಾರಗಳ ಕಾಲ ಅವರಿಗೆ ಮಧ್ಯಂತರ ತಡೆ ನೀಡಿದೆ. ಅಮಿತ್, ಇಲ್ಲಿ 2 ಅಂಶಗಳನ್ನು ಸ್ಪಷ್ಟಪಡಿಸಿದೆ. ಇದೊಂದು ರೀತಿಯ ರಾಜಕೀಯ ಪ್ರೇರಿತ ಪ್ರಕರಣ ಹಾಗೂ ಇದೊಂದು ರೀತಿಯ ದುರುದ್ದೇಶ ಪ್ರೇರಿತವಾಗಿ ದಾಖಲಿಸಿರುವಂತಹ ಒಂದು ಪ್ರಕರಣ ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ಬಂದಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಹಿಂದೆ ಸುಮಾರು 2005ರಲ್ಲಿ ಬಾಲಕೃಷ್ಣೇಗೌಡರು ಕೆಎಎಸ್ ಅಧಿಕಾರಿಯ ಸ್ಥಾನದಿಂದ ಸ್ವಯಂ ನಿವೃತ್ತಿ ಪಡ್ಕೊಂಡ ನಂತರ ಸುಮಾರು 500 ಕೋಟಿಗಳಿಗಿಂತಲೂ ಅಧಿಕ ಹಣವನ್ನ ಅವರು ಅಕ್ರಮವಾಗಿ ಗಳಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಆಧರಿಸಿ ಬಾಲಕೃಷ್ಣ ಅನ್ನೋರು, ಭದ್ರಾವತಿಯ ಮೂಲದ ಬಾಲಕೃಷ್ಣ ಅನ್ನೋರು ಲೋಕಾಯುಕ್ತ ವಿಶೇಷ ಕೋರ್ಟ್ ನಲ್ಲಿ ಪ್ರಕರಣವನ್ನ ದಾಖಲಿಸಿದ್ದರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಎಫ್ಐಆರ್ ಅನ್ನು ದಾಖಲಿಸುವಂತೆ ಸೂಚಿಸಿ ಲೋಕಾಯುಕ್ತ ಪೊಲೀಸರಿಗೆ ಆದೇಶವನ್ನ ನೀಡಿತು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಅವರ ಬಗ್ಗೆ ತನಿಖೆಯನ್ನ ಮಾಡಿ ಸುಮಾರು ಅವರ ಮೇಲೆ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲಿಸಿದರು. ಅದರ ನಂತರ ಆದಂತಹ ಬೆಳವಣಿಗೆಗಳು ತಮಗೆಲ್ಲರಿಗೂ ಬಹಳಷ್ಟು ಗೊತ್ತೇ ಇದ್ದಾವೆ. ಅಂದ್ರೆ ಬಾಲಕೃಷ್ಣ ಗೌಡರ ವಿರುದ್ಧ ನಡೆದಂತಹ ಒಂದು ತನಿಖೆ ಒಂದು ದುರುದ್ದೇಶವಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ದೇವೇಗೌಡರು ಕೂಡ ಇಂಟರ್ಫಿಯರ್ ಆಗಿದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ಅದರ ನಂತರ ಅವರು ಇಲ್ಲಿ ಒಂದು ಮಧ್ಯಂತರ ತಡೆಕೋರಿ ಸಲ್ಲಿಸಿದಂತಹ ಒಂದು ಅರ್ಜಿಗೆ ಇಂದು ಹೈಕೋರ್ಟ್ ಮಣೆ ಹಾಕಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಸುಮಾರು 8 ವಾರಗಳ ಕಾಲ ಲೋಕಾಯುಕ್ತ ವಿಶೇಷ ಕೋರ್ಟ್ನಿಂದ ಬಾಲಕೃಷ್ಣ ಗೌಡರು ಫುಲ್ ರಿಲೀಫ್ ಅಂತ ಹೇಳ್ಬೋದು. ಅಮಿತ್, ಓಕೆ, ಥ್ಯಾಂಕ್ ಯು ಮಾರುತಿ. ಬಹುಶಃ ಕೋರ್ಟ್ನ ಇನ್ನೊಂದು ಪ್ರಕರಣ ಬಾಲಕೃಷ್ಣೇಗೌಡರಿಗೆ ಸಂಬಂಧಪಟ್ಟಂತೂ ಅವರ ತನಿಖೆಗೆ ಸಂಬಂಧಪಟ್ಟಂತೆ 8 ವಾರಗಳ ತಡೆಯಾಜ್ಞೆಯನ್ನು ಹೈಕೋರ್ಟ್ ನೀಡಿದೆ. ಅಂದರೆ ಅವರ ವಿರುದ್ಧ ತನಿಖೆ ನಡೆಸೋದನ್ನೇ ಹೈಕೋರ್ಟ್ ತಡೆ ಒಡ್ಡಿದೆ. ಅದಕ್ಕೆ 8 ವಾರಗಳ ಕಾಲಾವಕಾಶ ಕೂಡ ನೀಡಿದೆ. ಇದು ಇನ್ನೊಂದು ಇವತ್ತು ಹೈಕೋರ್ಟ್ ಮುಂದೆ ಬಂದ ಪ್ರಕರಣ. ಒಂದು ಕಡೆ ಯಡಿಯೂರಪ್ಪ ಅವರಿಗೆ ರಿಲೀಫ್ ಸಿಕ್ಕಿದರೆ ಇನ್ನೊಂದು ಕಡೆ ಬಾಲಕೃಷ್ಣೇಗೌಡರಿಗೂ ಕೂಡ ಹೈಕೋರ್ಟ್ ಇವತ್ತು ರಿಲೀಫ್ ನೀಡಿದೆ.